ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಅಥವಾ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಇಬ್ಬರಿಗೂ ಕೂಡ ಒಂದೇ ವಿಡಿಯೋದಲ್ಲಿ ಈ ಹಿಸ್ಟ್ರಿ ಸಬ್ಜೆಕ್ಟಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಲ್ಲಿ ಏನಂತೀರ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. 30 ಮಾರ್ಕ್ಸಿನ ಈ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಆಯಿತಾ, ಅವಧಿ 1 ಗಂಟೆ. ಒಟ್ಟು ಪ್ರಶ್ನೆಗಳು ಎಷ್ಟು ಅಂದರೆ 15 ಅಧ್ಯಾಯಗಳು. ಅಂದರೆ ಯಾವ ಪಾಠಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗೊಂಡಿದೆ ಅಂದರೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ ಅಂತ ಡೆಫಿನಿಷನ್ ಹಾಗೂ ಅದರ ಇದು ಆಯಿತಾ ಮೀನಿಂಗ್, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಅಂತ, ಹಾಗೂ ಎರಡನೆಯ ಪಾಠ ಮಾನವನ ವಿಕಸನದ ಕತೆ ಅಂತ. ಟೋಟಲಾಗಿ ಹೇಳಬೇಕು ಅಂದರೆ ಆಯಿತಾ, ಈ 3 ಭಾಗಗಳಿಂದ ನಿಮ್ಮ ಒಂದು ಅಧ್ಯಾಯಗಳಿಂದ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದಾರೆ. ಬನ್ನಿ, ಈಗ ಭಾಗ ಎ ಅಂತ ಕರಿತೀವಿ. ಭಾಗ ಅಂದರೆ ಪಾರ್ಟ್ ಎನಲ್ಲಿ 2 MCQsಗಳ ಉತ್ತರಗಳನ್ನು ನಾವು ನೋಡ್ಕೊತ ಈಗ ಹೋಗೋಣ. ಹಿಸ್ಟೋರಿಯಾ ಪದದ ಅರ್ಥವೇನು ಅಂತ ಇಲ್ಲಿ ಕೇಳಿದ್ದಾರೆ. ವಿಚಾರಣೆ ಅಥವಾ ತನಿಖೆ ಅನ್ನುವಂಥದ್ದೇ ಇದರ ಅರ್ಥವಾಗಿರುತ್ತೆ. ವಿಚಾರಣೆ ಅಥವಾ ತನಿಖೆ, ಆಪ್ಷನ್ ಎ ಇದಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ ಯಾವುದು ಅಂತ ಇದೆ. ಅದು ಹೋಮೋ ಸೆಬಿಲೆಸ್ ಅಂತ ಇದಲ್ವಾ, ಆಪ್ಷನ್ ಎ ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ನೆಕ್ಸ್ಟ್, ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದದ್ದನ್ನು ಭರ್ತಿ ಮಾಡಿ ಅಂತ ಇದೆ. ಅರ್ನಾಲ್ಡ್ ಟಾಸ್ ಬಿ ಅವರ ಕೃತಿ ಡ್ಯಾಶ್ ಅಂತ ಇದೆ. ಅವರ ಕೃತಿ ಯಾವುದು ಅಂದರೆ ದಿ ಸ್ಟಡಿ ಆಫ್ ಹಿಸ್ಟ್ರಿ ಅಂತ. ದಿ ಸ್ಟಡಿ ಆಫ್ ಹಿಸ್ಟ್ರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಗುಹೆಗಳನ್ನು ಆಶ್ರಯಿಸಿದ ಮೊದಲ ಮಾನವ ಯಾರು ಅಂತ ಇದೆ. ಅದು ನಿಯಾಂಡರ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತದೆ. ಈಗ ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ನಾವು ಹೋಗ್ತಾ ಇದ್ವಿ. ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ. ಏನು ಸರ್, 2 MCQಸು, 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ? ಹೌದು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 80 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 5 MCQs ಬರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್, 5 ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ. ಇಲ್ಲಿ ಅದನ್ನು ಕಡಿತಗೊಳಿಸಲಾಗಿದೆ. ಈ ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ ಅಂತ ಇದೆ. ಹೆರೋಡೋಟಸ್ ಅಂತ ಇದೆ. ಹೆರೋಡೋಟಸ್ ಅಂತ ಇದಕ್ಕೆ ಸರಿಯಾದ ಉತ್ತರ ಬಂದು ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ಮಾರ್ಸ್ ಅಂತ ಇದಲ್ವಾ, ವಾರ್ಸ್ ಅಂತ. ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅದು ಸರಿಯಾದ ಉತ್ತರ ಆಗಿರುತ್ತದೆ. ಚಾರ್ಲ್ಸ್ ಡಾರ್ವಿನ್ ಅಂತ ಇದೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದು. ದಿ ಒರಿಜಿನ್ ಆಫ್ ಸ್ಪೀಸೀಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಾರ್ಲ್ ಮ್ಯಾಕ್ಸ್ ಅಂತ ಇದೆ. ದಸ್ ಕ್ಯಾಪಿಟಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ, ಈಗ ನಾವು 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಈ ಕೆಳಗಿನ ಪ್ರಶ್ನೆಗಳಿಗೆ 1 ಪದ ಇಲ್ಲವೇ 1 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇತಿಹಾಸಕ್ಕೆ ಸಂಬಂಧಿಸಿದಂತೆ JB ಜೂರಿಯರ್ ಅವರ ವ್ಯಾಖ್ಯೆಯನ್ನು ಏನಂತೀರ, ಇದು ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಹೌದಲ್ವಾ, ಅವರು ಕೊಟ್ಟಂಥ ಆ ವಾಕ್ಯವನ್ನು ಬರೆಯಿರಿ ಅಂತ ಇದೆ. ಏನು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಏನು ಹೇಳ್ತಾರೆ ಅಂದರೆ, ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಇಲ್ಲಿ ಕ್ಲಿಯರ್ ಆಗಿದೆ. ಅಂದರೆ ನೀವು ಹಿಸ್ಟ್ರಿ ಅದನ್ನು ಸೈನ್ಸ್ಗಿಂತ ಭಾಳ ಇದು ಕೆಳಗಿನ ಮಟ್ಟದ್ದು ಅಂದ್ಕೋಬೇಡಿ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಕ್ಲಿಯರಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೂ ಹೋಮೋ ಪದದ ಅರ್ಥವೇನು ಅಂತ ಇದೆ 7ನೆಯ ಪ್ರಶ್ನೆ. ಎಲ್ಲರಿಗೂ ಕೂಡ ಗೊತ್ತು, ಹೋಮೋ ಎಂದರೆ ಮಾನವ ಅಂತ ಅರ್ಥ. ಮಾನವ ಅಂದ್ರೇ ಮನುಷ್ಯ ಅಂತ ಅರ್ಥ ಆಗುತ್ತೆ. ಇಲ್ಲಿಗೆ ಪಾರ್ಟ್ ಎ ಕಂಪ್ಲೀಟಾಗಿ ಮುಕ್ತಾಯಗೊಳ್ತು ನನ್ನ ವಿದ್ಯಾರ್ಥಿಗಳೇ. ಪಾರ್ಟ್ ಬಿನಲ್ಲಿ ನಾವು ಈಗ ಇದ್ದೇವೆ. ಈ ಕೆಳಗಿನ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಹೌದಲ್ವಾ, ಇಲ್ಲಿ ನಾವು ಕಾರ್ಲ್ ಮ್ಯಾಕ್ಸ್ ರವರ ಕೃತಿಗಳನ್ನು ಹೆಸರಿಸಿ ಅಂತ ಮೊದಲನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಸ್ ಕ್ಯಾಪಿಟಲ್, ಹಾಗೂ ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟ್ ಅದು ಸರಿಯಾದ ಉತ್ತರಗಳು ಆಗಿರ್ತವೆ. ಭೂಮಿಯ ಉಗಮ ಮತ್ತು ವಿಕಸನದ ಯಾವುದಾದ್ರೂ 2 ಸಿದ್ಧಾಂತಗಳನ್ನು ತಿಳಿಸಿ ಅಂತ ಇದೆ. ಅಂದರೆ ಭೂಮಿಯ ಉಗಮ, ದಿ ಎವಲ್ಯೂಷನ್ ಆಫ್ ಅರ್ತಿನ ಒಂದು ವಿಕಸನ ಅಥವಾ ಸಿದ್ಧಾಂತ ಯಾವುದಾದ್ರೂ 2 ತಿಳಿಸಿ ಅಂತ. ಇಲ್ಲಿ ಸಿದ್ಧಾಂತ ಯಾವುದು ಹೇಳಬೇಕು ಅಂದರೆ ತತ್ವಶಾಸ್ತ್ರ ಇಲ್ಲವೇ ಧಾರ್ಮಿಕ ಸಿದ್ಧಾಂತ ಅಂತ, ಇನ್ನೊಂದು ವೈಜ್ಞಾನಿಕ ಸಿದ್ಧಾಂತ ಅಂತ ತಾವುಗಳು ಇಲ್ಲಿ ಅದನ್ನು ಬರೆಯಬಹುದಾಗಿದೆ. ಕ್ವಶನ್ ನಂಬರ್ 10, ಜೀವದ ಉಗಮಕ್ಕೆ
ಜೀವದ ಉಗಮಕ್ಕೆ ಕಾರಣವಾದ 2 ರಾಸಾಯನಿಕ ಏನಿದೆಗಳು ಯಾವುವು ಅಂತ ಇದೆ. ಎಲ್ಲರಿಗೂ ಕೂಡ ಗೊತ್ತು, ಜಲಜನಕ ಅಂತ ಕರಿತೀವಿ ಮತ್ತು ಇಂಗಾಲ ಅಂತ ಕರಿತೀವಿ. ಆಯಿತಾ, ಇಂಗಾಲಾಮ್ಲ ಅಂತಲೂ ಕೂಡ ಹೇಳ್ತೀರಾ. ಜಲಜನಕ ಹಾಗೂ ಇಂಗಾಲಾಮ್ಲ ಈ 2 ವರ್ಡ್ಸ್ ಬರ್ತದೆ, 2 ಮಾರ್ಕ್ಸ್ ಸಿಗುತ್ತೆ. ಯಾವುದಾದ್ರೂ 3 ಬರೀರಿ ಅಂತ ಕೇಳಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ನಿಮಗಿಲ್ಲಿ ಸಿಗುತ್ತೆ. ಈಗ ನಾವು ಕ್ವಶನ್ ನಂಬರ್ 11ರಲ್ಲಿದ್ದೀವಿ. ಚಾರ್ಲ್ಸ್ ಡಾರ್ವಿನ್, ಆಯಿತಾ, ಚಾರ್ಲ್ಸ್ ಏನಂತೀರ ಡಾರ್ವಿನ್ ಪ್ರಸ್ತಾಪಿಸಿದ 2 ಸಿದ್ಧಾಂತಗಳನ್ನು ಯಾವುವು ಅಂತ ಇಲ್ಲಿ ಕ್ವಶನ್ ನಂಬರ್ 11ರಲ್ಲಿ ಕೇಳಿದ್ದಾರೆ. ಕ್ವಶನ್ ನಂಬರ್ 11ರಲ್ಲಿ ಚಾರ್ಲ್ಸ್ ಡಾರ್ವಿನ್ ಪ್ರತಿಪಾದಿಸಿದ 2 ಸಿದ್ಧಾಂತಗಳು ಯಾವುವು ಅಂದರೆ ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ಇನ್ನೊಂದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಅಂದರೆ ಇಲ್ಲಿ ಅರ್ಥ ಆಗುತ್ತೆ ನಿಮಗೆ ಎಲ್ಲವೂ ಕೂಡ ಇವು. ಆಯಿತಾ, ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ಇನ್ನೊಂದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅನ್ನುವಂಥದ್ದು ಸರಿಯಾದ ಉತ್ತರಗಳು ಆಗಿರ್ತವೆ. ಈಗ ನಾವು ಕ್ವಶನ್ ನಂಬರ್ 12 ನೋಡೋದಾದರೆ ಯಾವುದಾದ್ರೂ 2 ಏನಂತೀರ ತಾವುಗಳು ಪ್ರಾಣಿಗಳನ್ನು ಮಾನವ ಹತ್ತಿರದ ಸಂಬಂಧಿಗಳಂತೆ ಪರಿಗಣಿಸಲಾಗಿದೆ ಅಂತ. ಅಂದರೆ 2 ಪ್ರಾಣಿಗಳನ್ನು ಮಾನವನ ಏನಂತೀರ ತಾವುಗಳು ಇವರೇ ಏನೋ ಅನ್ನಬೇಕು, ಆ ರೀತಿಯಾಗಿ ಅಂದರೆ ನಮ್ಮ ರಿಲೇಟಿವ್ಸ್ ಏನೋ ಅನ್ನಬೇಕು ಅಂಥವು ಯಾರು ಅಂದರೆ ಚಿಂಪಾಂಜಿಗಳು ಹಾಗೂ ಗೋರಿಲ್ಲಾಗಳು ಅಂತ ತಾವುಗಳು ಎಕ್ಸಾಮಲ್ಲಿ ಬರೆಯಬಹುದಾಗಿದೆ. ಚಿಂಪಾಂಜಿಗಳು ಹಾಗೂ ಗೋರಿಲ್ಲಾಗಳು ಅಂತ. ಕ್ಲಿಯರ್. ಈಗ ನಾವು ಪಾರ್ಟ್ ಸಿ ಕಡೆಗೆ ಹೋಗೋದಾದರೆ ಮಕ್ಕಳೇ, ಪಾರ್ಟ್ ಸಿನಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ 5 ಅಂಕಗಳನ್ನು ಇಲ್ಲಿ ನೀಡಿದ್ದಾರೆ. ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಗಳನ್ನು ವಿವರಿಸಿ ಅಂತ. ಇತಿಹಾಸ ಅಧ್ಯಯನ ಪ್ರಾಮುಖ್ಯತೆಗಳನ್ನು ವಿವರಿಸಿ, ಇಂಪಾರ್ಟೆನ್ಸ್ ಆಫ್, ಆಯಿತಾ, ಸ್ಟಡಿ ಆಫ್ ಹಿಸ್ಟ್ರಿ ಅಂತ ಇಲ್ಲಿ ಕೇಳಿದ್ದಾರೆ. ಏನೂ ಇಲ್ಲ ಸರ್, ತಾವೇ ಅದನ್ನು ಆರಾಮಾಗಿ ಪಾಯಿಂಟ್ ವೈಸ್ ಬರ್ಕಂತ ಅದನ್ನು ಸ್ವಲ್ಪ ತಾವು ಇತಿಹಾಸವು ಏನಂತೀರ ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇನ್ನೊಂದು ಪಾಯಿಂಟು, ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ, ಇತಿಹಾಸವು ಸ್ಫೂರ್ತಿಯ ನೆಲೆಯಾಗಿದೆ. ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ತಾವುಗಳು ಬರೀಬೇಕಾಗಿರುತ್ತೆ. ಪಾಯಿಂಟ್ಸ್ ಮಾಡಿಕೊಂಡು ಆ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕು, ಎಕ್ಸ್ಪ್ಲನೇಷನ್ ಕೂಡ ಕೊಡಬೇಕಾಗತ್ತೆ. ಹೌದಲ್ವಾ? ಇತಿಹಾಸವು ಸಮಾಜ, ಇತಿಹಾಸವು ಉದಾತ್ತ ಗುಣವನ್ನು ಬೆಳೆಸುತ್ತದೆ, ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸುತ್ತದೆ, ಇತಿಹಾಸವು ನಮ್ಮ ದೃಷ್ಟಿಕೋನದಲ್ಲಿ ವಿವರಿಸುತ್ತದೆ. ಈ ರೀತಿಯಾಗಿ ತಾವುಗಳು ಎಲ್ಲವೂ ಕೂಡ ಬರೀಬೇಕಾಗಿರುತ್ತೆ. ಕ್ವಶನ್ ನಂಬರ್ 14 ಅಷ್ಟೇ, ಭೂಮಿಯ ಮೇಲ್ಮೈ ಹೇಗೆ ರಚನೆಯಾಗಿದೆ ಇದನ್ನೆಲ್ಲ ಬರೀರಿ. ಭಾಳ ಈಸಿ ಸರ್, ಅದರಷ್ಟು ಈಸಿ ಯಾವುದೂ ಅಲ್ಲ. ಆಯಿತಾ, ಸ್ವರೂಪ ಪಡೆಯುವ ಮುನ್ನ ಸೂರ್ಯನ ಒಂದು ಭಾಗವಾಗಿದ್ದು ಬೆಂಕಿಯ ಚೆಂಡಿನಂತೆ ಬಿದ್ದಿತು. ನಂತರ ಭೂಮಿಯು ಸೌರವ್ಯೂಹದಲ್ಲಿನ ಒಂದು ಗ್ರಹವಾಯಿತು. ಭೂಮಿಯ ಮೇಲೆ ಮಾತ್ರ ಜೀವ ವಿಕಸನಗೊಂಡಿದೆ. ಸುಮಾರು 4.5 ಬಿಲಿಯನ್ ವರ್ಷಗಳ ಪೂರ್ವದಲ್ಲಿ ಭೂಮಿ ಉಗಮವಾಯಿತೆಂದು ಹೇಳಲಾಗಿದೆ. ಇದನ್ನೆಲ್ಲ ಬರೀತೀರ, ಬಹಳ ಈಸಿಯಾಗಿದೆ. ಆಯಿತಾ, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಮುಂದಿನ ಭಾಗ ಯಾರೆಲ್ಲ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇದ್ದಿರೋ ತಾವುಗಳು ಈ ಒಂದು ಮುಂದಿನ ಭಾಗವನ್ನು ನೋಡಿಕೊಳ್ಳಬಹುದಾಗಿದೆ. ನೋಡಿ, ಫಸ್ಟ್ ಇಯರ್ PUC ವರ್ಲ್ಡ್ ಹಿಸ್ಟ್ರಿ ಅಂತ ಇದೆ, ವರ್ಲ್ಡ್ ಹಿಸ್ಟ್ರಿ. ಆಯಿತಾ, ಫಸ್ಟ್ ಇಯರ್ PUC ವರ್ಲ್ಡ್ ಹಿಸ್ಟ್ರಿ ಯಾವುದು ಚಾಪ್ಟರ್ ಯಾವುದಾದ್ರು ಒಳಗೊಂಡಿದೆ ಇದು? ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಹಿಸ್ಟ್ರಿ, ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಹಿಸ್ಟ್ರಿ, ಹೌದಲ್ವಾ? ದಿ ಸ್ಟೋರಿ ಆಫ್ ಹ್ಯೂಮನ್ ಎವಲ್ಯೂಷನ್ ಅಂತ ಇದೆ. ಪಾರ್ಟ್ ಎ, ಚೂಸ್ ಆ್ಯಂಡ್ ರೈಟ್ ಅಪ್ರಾಪ್ರಿಯೇಟ್ ಆನ್ಸರ್ಸ್ ಇನ್ ದ ಗಿವನ್ ಆಪ್ಷನ್ಸ್ ಅಂತ ಇದೆ. ಮೀನಿಂಗ್ ಆಫ್ ದಿ ವರ್ಡ್ ಹಿಸ್ಟೋರಿಯಾ ಅಂತ ಇಲ್ಲಿ ಕೇಳಿದ್ದಾರೆ. ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಕ್ವಶನ್ ನಂಬರ್ 1 ಇದೇ 1ಗೆ ಎ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ದಿ ಫಸ್ಟ್ ಹ್ಯೂಮನ್ ಸ್ಪೀಸೀಸ್ ಟು ಮ್ಯಾನುಫ್ಯಾಕ್ಚರ್ ವೆಪನ್ಸ್ ಔಟ್ ಆಫ್ ರಾಕ್ಸ್ ಅಂತ ಇದೆ. ಆಯಿತಾ, ಆಸ್ಟ್ರಲೋಪಿಥಿಕಸ್ ಅಂತ ಇದೆ ಅಲ್ವಾ, ಎ ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಅಲ್ಲ ರೀ, ಏನಿದು ಹೋಮೋ ಹ್ಯಾಬಿಲ್ಸ್, ಆಯಿತಾ, ಹೋಮೋ ಹ್ಯಾಬಿಲಸ್ ಅದು ಬಿ ಆಯಿತಾ. ನೆಕ್ಸ್ಟು fill in the blanks with the appropriate answers given in the ಅಂತ ಇದೆ. ಎ ವರ್ಕ್ ಆಫ್, ಆಯಿತಾ, ಅರ್ನಾಲ್ಡ್ ಥ್ಯಾನ್ಬಿ. ನೋಡಿ, ಎ ವರ್ಕ್ ಆಫ್ ಅರ್ನಾಲ್ಡ್ ಥ್ಯಾನ್ಸ್ಬಿ ರವರ ಕೃತಿ ಯಾವುದು, ಇದು ಏನಂತೀರ ಅವರ ವರ್ಕ್ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಭಾಳ ಈಸಿ. ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತ ಬರೆದ್ರೆ ಮುಗೀತು. ಸ್ಟಡಿ ಆಫ್ ಹಿಸ್ಟ್ರಿ ಅನ್ನುವಂಥದ್ದೇ ಆನ್ಸರು. ಡ್ಯಾಶ್ ವಾಸ್ ದಿ ಅರ್ಲಿಯೆಸ್ಟ್ ಕೇವ್ ಇದು ಅಂತ ಇದೆ. ಅರ್ಲಿಯೆಸ್ಟ್ ಕೇವ್ ಅಂತ ಹೇಳಿದರೆ ಅದಕ್ಕೆ ನಾವು ನಿಯಂಡರ್ಥಲ್ ಅಂತ, ಆಯಿತಾ, ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಮ್ಯಾಸ್ ಆಫ್ ಫಾಲೋಯಿಂಗನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಮ್ಯಾಸ್ ಆಫ್ ಫಾಲೋಯಿಂಗ್ ಭಾಳ ಈಸಿಯಾಗಿ ಕೊಟ್ಟಿದ್ದಾರೆ. ಹೆರೋಡೋಟಸ್ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು. ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ ಬರಿಬೇಕಾಗಿರುತ್ತೆ. ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಂತ. ಇನ್ನೊಂದಕ್ಕೆ
ಚಾರ್ಲ್ಸ್ ಡಾರ್ವಿನ್ ಎಲ್ಲರಿಗೂ ಕೂಡ ಗೊತ್ತು. ದಿ ಒರಿಜಿನ್ ಆಫ್ ಸ್ಪೀಸೀಸ್ ಅನ್ನುವಂಥದ್ದು ರೈಟ್ ಆನ್ಸರ್. ಭೂಮಿಯ ಉಗಮದಲ್ಲಿ ಯಾವ ರೀತಿಯಾಗಿ ಇದಾಯಿತು ಅಂತ. ಕಾರ್ಲ್ ಮ್ಯಾಕ್ಸ್ ಅಂತ ಇದೆ. ದಸ್ ಕ್ಯಾಪಿಟಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಇನ್ ಸೆಂಟೆನ್ಸಸ್ ಈಚ್ ಅಂತ ಇದೆ. ವಾಟ್ ಈಸ್ ಜೆ.ಬಿ. ಬುರಿಸ್ ಡೆಫಿನಿಷನ್ ಆ್ಯಂಡ್ ಹಿಸ್ಟ್ರಿ ಆನ್ ಹಿಸ್ಟ್ರಿ ಅಂತ. ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಮಕ್ಕಳೇ, ಯಾವುದಾದ್ರೂ ನೋಡಿ ಆಯಿತಾ, ಏನಂತೀರ, ಹಿಸ್ಟ್ರಿ ಈಸ್ ಎ ಸೈನ್ಸ್ ನಾಟ್ ಲೆಸ್ ದ್ಯಾನ್ ಆರ್ ನಾಟ್ ಮೋರ್ ದ್ಯಾನ್ ಅಂತ. ಅಂದರೆ ಅದು ಕಡಿಮೆಯೂ ಅಲ್ಲ ಇದು ಅಲ್ಲ ಅಂತ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಅವರು. ಮೀನಿಂಗ್ ಆಫ್ ಹೋಮೋ ಅಂದ್ರೇ ಇದು ಮನುಷ್ಯ ಅಂತ, ಎ ಮ್ಯಾನ್ ಅಂತ ಆಯಿತಾ. ಹಾಗಾಗಿ ಈ ರೀತಿಯಾಗಿ ಅವ್ರು ಹೇಳ್ತಾ ಹೋಗ್ತಾರೆ. ಭಾಳ ಈಸಿ ಇದೆ. ಮುಂದಿಂದೆಲ್ಲ ತಾವುಗಳು ಬರದೇ ಬರೀತೀರಾ. ಧನ್ಯವಾದಗಳು. ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿರುತ್ತೋ ಹಾಗೆ ಓದಬೇಕಾಗಿರುತ್ತೆ ಹಿಸ್ಟ್ರಿ ಅನ್ನುವಂಥದ್ದು. ಅದರ ರೈಟಿಂಗ್ ಸ್ಕಿಲ್ ಇರಬೇಕು, ಇಂಗ್ಲೀಷಲ್ಲಿ ಬರೀಬೇಕಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಮುಂದೆ ಯಾವ ವಿಡಿಯೋ ಬೇಕು, ಏನು ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎರಡೂ ಕೂಡ ಕ್ವಶನ್ ಪೇಪರ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೇನೆ. ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಧನ್ಯವಾದಗಳು.